ಹೊಸ ವರ್ಷಕ್ಕೆ ಶುಭಾಶಯಗಳು. पर्सनालिटी क्या क्या है ಸಾಲ ಬರೆದುಬಿಟ್ಟಿದ್ದಾರೆ ಎಕ್ಸ್ಟರ್ನಲ್ ಆ್ಯಂಡ್ ಇಂಟರ್ನಲ್ ಅಂತ. ಅದು ಕರೆಕ್ಟ್, ಎಕ್ಸ್ಟರ್ನಲ್ ಆ್ಯಂಡ್ ಇಂಟರ್ನಲ್. ಬಟ್ ಅದನ್ನು ನಾವು ಡೀಟೇಲ್ ಆಗಿ ನೋಡ್ತಾ ಹೋದರೆ ಈ ಕಂಪ್ಯೂಟರ್ ಲ್ಯಾಂಗ್ವೇಜ್ ಎಲ್ಲ ಹೇಳಬೇಕು ಅಂದರೆ ಇನ್ಪುಟ್ ಔಟ್ಪುಟ್. ಯುವರ್ ಪರ್ಸನಾಲಿಟಿ, ಈಗ ನಾನು I joined as an officer, retired as an officer. ಸೊ ನನ್ನ ಒಂದು ಇದರಲ್ಲಿ ಏನಂದರೆ ಡೆಲಿಗೇಷನ್ ಆಫ್ ಪವರ್ಸ್. ನಾನು ಜಾಯಿನ್ ಆದ ತಕ್ಷಣ ಯಾವುದೋ ಒಂದು ಇದರಲ್ಲಿ ಹೇಳ್ಬಿಟ್ರು ಯು ಹ್ಯಾವ್ ಟು ಡೆಲಿಗೇಟ್ ಪವರ್ಸ್ ಅಂತ. ಆ ಒಂದೇ ಇಟ್ಕೊಂಡೆ ನಾನು. ಐ ವಾಸ್ ಸೋ ಸಕ್ಸಸ್ಫುಲ್. ನಾನು ಯಾವುದೇ ಡಿಪಾರ್ಟ್ಮೆಂಟ್ ಹೋಗಲಿ, ಯಾವುದೇ ಡಿವಿಷನ್ಗೆ ಹೋಗಲಿ, ಡೆಲಿಗೇಷನ್ ಆಫ್ ಪವರ್ಸ್ ಅಷ್ಟೇ ಕೊಟ್ಬಿಟ್ಟು ನಾನು ಸುಮ್ಮನೆ ಕೂತ್ಕೊತಾ ಇದ್ದೆ. ನನ್ನ ಕೆಲಸ ಏನಂದರೆ ಲೀವ್ ಸೈನ್ ಹಾಕೋದು, ಮೂಮೆಂಟ್ ಪಾಸು, ಅವು ಸೈನ್ ಹಾಕೋದು, ಅಷ್ಟೇ ನನ್ನ ಕೆಲಸ. ಎಲ್ಲ ಎವ್ರಿಥಿಂಗ್ ಡೆಲಿಗೇಷನ್ ಕೊಟ್ಬಿಟ್ಟು ಚೆನ್ನಾಗಿ ನೀಡಿದೆ ಕೆಲಸ. ಅದರಿಂದ ಏನಾಯಿತು ಅಂದರೆ ನಾನು ಹಿಂದೆ ಇದ್ರು ಕೆಲಸ ನಡ್ಕೊಂಡು ಹೋಗೋ ನನ್ನ ಐ ಥಿಂಕ್ ಐ ಆಮ್ ದ ಓನ್ಲಿ ಪರ್ಸನ್ ಹೂ ಹ್ಯಾಸ್ ಎಂಜಾಯ್ಡ್ ಮ್ಯಾಕ್ಸಿಮಮ್ ಅಟೆಂಡೆಡ್ ಮ್ಯಾಕ್ಸಿಮಮ್ ಟ್ರೈನಿಂಗ್ ಕ್ಲಾಸಸ್. ಅದರಲ್ಲಿ ಪರ್ಸನಾಲಿಟಿ ಡೆವಲಪ್ಮೆಂಟ್ ಕ್ಲಾಸಸ್ 20 ಹ್ಯಾವ್ ಅಟೆಂಡೆಡ್. ಬಟ್ ಎಲ್ಲ ಕಂಪಾರ್ಟ್ಮೆಂಟೆಲ್ಲ ಹೇಳ್ತಾ ಹೋಗ್ತಾರೆ, ಏನೋ ಸ್ಪೀಕಿಂಗ್ ಇರ್ಬೋದು, ಕಮ್ಯುನಿಕೇಷನ್ ಇರ್ಬೋದು, ಅಥವಾ ಬೇಕಾದಷ್ಟು ಟ್ರೈಟ್ಸ್ ಬರುತ್ತೆ, ಎಲ್ಲ ಕಂಪಾರ್ಟ್ಮೆಂಟ್ಲಾಗ ಹೇಳ್ಕೊಂಡು ಹೋಗ್ತಾರೆ. as a whole ತಗೊಂಡ್ರೆ those are all what we learned during personality development. Now they call it soft skills ಅಂತ ಕರೀಬೋದು. Nothing but input. ಆ ಇನ್ಪುಟ್ ಇಂದ ವಾಟ್ ಎವರ್ ಔಟ್ಪುಟ್ ವಿ ಗೆಟ್, ದಟ್ ಇಸ್ ದ ಕ್ಯಾರೆಕ್ಟರ್. ಇಫ್ your input is negative, your character is negative. If your output is your input is positive, your output is positive. ಸೊ ಅಲ್ಲಿಗೆ ಇಟ್ಸ್ ಎ ಟೂಲ್ ಅಂತ ಹೇಳ್ಬೋದು. ಫಾರ್ ಕ್ಯಾರೆಕ್ಟರ್ ಬಿಲ್ಡಿಂಗ್ ಪರ್ಸನಾಲಿಟಿ ಈಸ್ ಎ ಟೂಲ್. ಸೊ ಪಾಸಿಟಿವ್, ನೆಗೆಟಿವ್, ಅದ್ರ ಮೇಲೆ ಇವಾಗ ಔಟ್ಪುಟ್ ಕ್ಯಾರೆಕ್ಟರ್ ಡಿಪೆಂಡ್ಸ್. ಈಗ ನೀವು ಹೇಳಿದ್ರೆ ಯಾವ ಥರ ಬಿಹೇವ್ ಮಾಡ್ತಾ ಇರ್ತಾರೆ ಗೊತ್ತಾ, ದಟ್ ಡಿಪೆಂಡ್ಸ್ ಆನ್ ನಟಿಂಗ್ ಬಸ್ ಸಂಸ್ಕಾರ. ನಾವು ಕಾರಣದಲ್ಲಿ ಹೇಳಿದ್ರೆ ನಮ್ಮ ಶಾಸ್ತ್ರೀಯ ಸಂಸ್ಕಾರ ಅಂದರೆ ಅವ್ನು ಯಾವ ಥರ ಸಂಸ್ಕಾರ ಸಿಕ್ಕಿದೆಯೋ ಅವನು ಆ ಥರ ಬಿಹೇವ್ ಮಾಡ್ತಾನೆ. ದಟ್ ಇಸ್ ದ ಕ್ಯಾರೆಕ್ಟರ್. ಈಗ ಬಂದಾಗ ಅಲ್ಲಿಗೆ ಎರಡೂ ಬೇಕು ನಮಗೆ. ಯಾಕೆಂದರೆ ನೀವು ಸಂಸ್ಕಾರ ತಗೋಬೇಕಾದ್ರೆ ಒಂದು ಪ್ರೋಸೆಸ್ ಅಥವಾ ಏನೋ ಒಂದು ಕೊಡಲೇಬೇಕು. ಅನ್ಲೆಸ್ ಇವು ಸಾರಿ ಹೇಳಿದ್ರಾಗಲೇ ಅಲ್ಲಿ ನಡೆದಿದ್ದು ಬರೀ ದೌಡ್ಬಿಟ್ಟ ಕೆಲಸ, ಅಂದರೆ ಬರೀ ಥಿಯರಿ ಎಲ್ಲ ಅದು ಹೇಳ್ತಾನೆ. ಧ್ಯಾನ ಒಂದು ಅರ್ಧ ಗಂಟೆ ಮಾಡಿಸಿದ್ರೆ ಸಮಥಿಂಗ್ ವುಡ್ ಹ್ಯಾಪನ್. ಯಾಕೆಂದರೆ ನೀವೆಷ್ಟೇ ಪ್ರಪಂಚದಲ್ಲಿರೋ ನಾಲೆಡ್ಜು ನೀವೆಷ್ಟೇ ಪಂಪ್ ಮಾಡಿ, ಈಗ ನೋಡಿ ಸ್ಕೂಲ್ಸು, ಕಾಲೇಜಸ್ಸು, ಸ್ವಾಮೀಜಿಗಳು, ಆಮೇಲೆ ಧರ್ಮಾಧಿಕಾರಿಗಳು, ಅವರು ಇವರು ಪೇರೆಂಟ್ಸು, A to Z ಅಡ್ವೈಸ್ ಮಾಡೋಷ್ಟು ಪ್ರಪಂಚದಲ್ಲಿ ಬೇರೆ ಯಾರು ಮಾಡಲ್ಲ. ಆದರೆ ಸಮಾಜ ಬದಲಾಗಿದೆಯಾ? ಇಲ್ಲ. ಯಾಕೆಂದರೆ ನಾಲೆಡ್ಜ್ ವಿಲ್ ನಾಟ್ change the society or change a person unless a process has to be done. Maybe external ಆಗ್ಬೋದು, internal ಆಗ್ಬೋದು. For external, for example, that mobile I have to transfer to on that book. So externally I have to apply a process, a change has taken place. Similarly, if a change has to come internally, some process has to be done. What is that process? Then whom we have to treat? Process means treating. Externally treatment was given to the mobile. It was lifted and kept. Internal treatment means it is for the mind, nobody else. There are only two persons inside. Which are those two persons? One is soul, other one is mind. And no treatment is required for the soul. Nobody can give treatment to the soul because soul can give treatment to everybody. That is absolute. All knowledge available in the universe, soul knows. So we keep the soul apart. Then who requires? Mind. So this is personality. So whatever treatment you give to the mind, your output depends on that, because the output again depends on the mind. So according to me, whole world, whole universe exists only and duality, positive and negative. And if only positive is there, it cannot exist. If only negative is there, it cannot exist. According to cosmic law, it should be 50-50. And if it is exactly 50-50 also, then becomes pralaya. So there should be variations in positive and negative. When the negativity will become more, we say it is a bad society, bad world, like that. When the positivity increases, we will say Swarna Yuga, Ramarajya, anta ನಾವು ಕರಿತೀವಿ.
ಸೊ ಏನಾಗಿದೆ ಅದರಲ್ಲಿ ಪಾಸಿಟಿವಿಟಿ ಸ್ವಲ್ಪ ಜಾಸ್ತಿ ಮಾಡ್ಕೋಬೇಕು. ಇಟ್ ಈಸ್ ಐ ಆಮ್ ಟಾಕಿಂಗ್ ಅಬೌಟ್ ದ ಯೂನಿವರ್ಸ್ ಆ್ಯಂಡ್ ನೇಷನ್ ಆ್ಯಂಡ್ ಇಫ್ ಯು ಕಮ್ ಟು ದ ಇಂಡಿವಿಜುವಲ್ ಮೈಂಡ್, ಸೊ ವಿ ಹ್ಯಾವ್ ಟು ಗಿವ್ ಪಾಸಿಟಿವಿಟಿ ಲಿಟಲ್ ಮೋರ್, ದಟ್ಸ್ ಆಲ್. ನೌ ಇಫ್ ಯು ಟೇಕ್ life is a game, life is a game between what? A team and B team. A team is positive, B team is negative, let us say. You want to belong to which group? A team, A group or B group? A is positive, B is negative. Obviously, probably A. Obviously A. Is it not? What is that game, let us say? Always the negative will try to win over the positive, and positive always try to win over the negative. This is going on in our mind and the soul. Soul is positive, mind is negative. Do you agree or not? Mind, soul always gives instructions to correct the mind. Which is manager? Who is the manager of the soul? Intellect, buddhi. Always it tries to instruct the mind. ನೀವು ನೋಡಿ, ನೀವು ಏನೇ ಕೆಟ್ಟ ಕೆಲಸ ಮಾಡ್ಬೇಕಾದ್ರೆ ಹಿಡಿತಾರೆ ಪೊಲೀಸ್ನವ್ರು, ನಿನ್ನ ಸಮಾಜದಲ್ಲಿ ನಿನ್ನ ಚಪ್ಪಲಿನಲ್ಲಿ ಹೊಡಿತಾರೆ. ಇಟ್ ಇನ್ಸ್ಟ್ರಕ್ಟ್ಸ್ ಯಾವುದೋ ಇಂಟೆಲೆಕ್ಟ್. ಬಟ್ Mind neglects. ನೆಗ್ಲೆಕ್ಟ್ಸ್ ವೈ? ಈ ಆಲ್ಸೋ ಗಾಟ್ ಎ ಅಡ್ವೈಸರ್. Ego. Ego is the manager or the advisor for the mind. If he listens to the advisor, his advisor, that is ego, he will sink. If he listens to the advisor of the soul, that is the intellect, he wins. That's all. ಈಗ ಪಾಸಿಟಿವ್ ನೆಗೆಟಿವ್ ಬಂದಾಗ ಇಂಟೆಲೆಕ್ಟ್ ಈಸ್ ಪಾಸಿಟಿವ್ ಆ್ಯಂಡ್ ಈಗೋ ಈಸ್ ನೆಗೆಟಿವ್, ಆ್ಯಂಡ್ ಇಫ್ ಯು ಕಮ್ ಟು ದಟ್ ಸೋಲ್ ಈಸ್ ಪಾಸಿಟಿವ್ ಆ್ಯಂಡ್ ಮೈಂಡ್ ಈಸ್ ನೆಗೆಟಿವ್. You come one step below. Patanjali also has told, oxygen is the food for soul, mind, and cosmic energy is the food for soul. He has told. Now, tale ಕೆಡಿಸ್ಕೊಂಡು ಫೈನಲ್ ಆಗಿ what he told is correct. Cosmic energy is the food for soul, and oxygen is food for mind. ಈಗ ನೋಡಿ, ನೀವು ಧ್ಯಾನದಲ್ಲಿ ಏನಾಗುತ್ತೆ ಅಂದರೆ, ನಾವು ಧ್ಯಾನ ಮಾಡ್ತಾ ಮಾಡ್ತಾ ಯೋಚನೆಗಳು ಬರ್ತಾ ಹೋಗುತ್ತೆ. ಯೋಚನೆಗಳು ಧ್ಯಾನದಲ್ಲಿ ಏನಾಗುತ್ತೆ, ಉಸಿರಾಟ ಕಮ್ಮಿ ಆಗ್ತಾ ಹೋಗುತ್ತೆ. ಉಸಿರಾಟ ಕಮ್ಮಿ ಆಗ್ತಾ ಹೋದಾಗೆ ಯೋಚನೆಗಳು ಕಮ್ಮಿ ಆಗ್ತಾ ಹೋಗುತ್ತೆ. ದಟ್ ಇಸ್ ದ ಲಾ. ಅಲ್ಲಿಗೆ ಮೈಂಡ್ಗೆ ನೀನು ಆಕ್ಸಿಜನ್ ಸಪ್ಲೈ ಮಾಡ್ತಾ ಹೋದರೆ ಮೈಂಡ್ ವಿಲ್ ಬಿಕಮ್ ವೀಕ್. ಸೊ ದಿಸ್ ದ ಫುಡ್. ಈಗ ಹೇಳಿ, ಅಲ್ಲಿಗೆ ಸೋಲ್ಗೆ ಕಾಸ್ಮಿಕ್ ಎನರ್ಜಿ ಅಂದಮೇಲೆ, ಇಫ್ ಯು ಟೇಕ್ ಮೋರ್ ಕಾಸ್ಮಿಕ್ ಎನರ್ಜಿ, ಯು ವಿಲ್ ಬಿಕಮ್ ಪಾಸಿಟಿವ್ ಆರ್ ನೆಗೆಟಿವ್? Positive. If you take more oxygen, you will become positive or negative? Oxygen if you take. I will prove comparatively, that. Yes. No, not comparatively. I will prove that you will become negative. ಯಾಕೆಂದ್ರೆ ಅಲ್ಲಿ ಮಿಸ್ಸಿಂಗ್ ಇಂಟೆಲೆಕ್ಟ್ ಇಲ್ಲ, ಮೈಂಡ್ ಬಿಕಮ್ಸ್ ಮೋರ್ ಆಕ್ಟಿವ್ ಇಫ್ ಯು ಟೇಕ್ ಮೋರ್ ಆಕ್ಸಿಜನ್, ಎನರ್ಜೆಟಿಕ್, and you will become, you know what you call erratic. Hey, ಕೊಟ್ರ ತಿಟ್ರ ಚಪ್ರ ನಿಂತ್ಕೊಂಡ್ಬಿಟ್ಟು ಯಾಕಂದ್ರೆ ಟೇಬಲ್ ಮೇಲೆ ಅದು. ಸೊ ಅದು ಜಾಸ್ತಿ ಆಗುತ್ತೆ. ನೀವು ಅದಕ್ಕೆ ನೋಡಿ, ನೀವು ಯಾರು ಜಿಮ್ಗೆ ಹೋಗ್ಬಿಟ್ಟು ಎಲ್ಲ ಬರ್ತಾರಲ್ಲ ಸ್ವಲ್ಪ, ಅವ್ರು ನಾನು ಸ್ವಲ್ಪ ಹಿಂಗೆ ಮುಖ್ಯಪಟ್ಟು ಹಿಡ್ಕೊತಾರೆ. ಕೊಟ್ರ ಯಾಕೆಂದ್ರೆ ಜಿಮ್ಮಲ್ಲಿ ಏನ್ ತಗೊಳ್ತಾರೆ ಹೆಚ್ಚಾಗಿ ಅವರು? ಆಕ್ಸಿಜನ್. ಇದು ಇಮಿಡಿಯೇಟ್ ಎಫೆಕ್ಟ್. ಧ್ಯಾನದಲ್ಲಿ ಏನು ತಗೊಳ್ತೀವಿ ನಾವು? ಕಾಸ್ಮಿಕ್ ಎನರ್ಜಿ ಹೆಚ್ಚಾಗಿ ತಗೊಳ್ಳೋದ್ರಿಂದ ನಿಮ್ಮ ಒಂದು ಆಂಗರು, ಆಂಗ್ಸೈಟಿ, ಏನೋ ಟೆನ್ಷನ್ನು ಎಲ್ಲ ಕಮ್ಮಿ ಆಗ್ತಾವಲ್ಲ. ಸೊ ಕಾಸ್ಮಿಕ್ ಎನರ್ಜಿ ವಾಂಟ್ ಟು ಬಿಕಮ್ ಎ ಪಾರ್ಟ್ ಆಫ್ ಎ ಟೀಮ್, ಯು ಹ್ಯಾವ್ ಟು eligibility, you have to get it. That eligibility is getting cosmic energy, and I will tell you also where you will get cosmic energy.